ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2025 ಡಿಸೆಂಬರ್ ತಿಂಗಳಲ್ಲಿ ಧನಸ್ಸು ರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಈ ಸಂಚಿಕೆಯಲ್ಲಿ ಧನಸ್ಸು ರಾಶಿಯವರ ಆರ್ಥಿಕ ವಿಚಾರ, ವಿದ್ಯೆ, ಉದ್ಯೋಗ, ವ್ಯಾಪಾರ, ಆರೋಗ್ಯ ವಿಚಾರಗಳಿಗೆ ಸಂಬಂಧಿಸಿದಂತಹ ಫಲಗಳನ್ನು ತಿಳಿಯಬಹುದಾಗಿರ್ತದೆ. ವಿಡಿಯೋ ಪ್ರಾರಂಭಿಸುವ ಮೊದಲು ಧನಸ್ಸು ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ, ತಾವಿನ್ನೂ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನಸ್ಸು ರಾಶಿಗೆ ಅಧಿಪತಿ ಗುರು. ಮುಖ್ಯವಾಗಿ ಧನಸ್ಸು ರಾಶಿಯವರಿಗೆ ಯಾವುದಾದರೂ ಗ್ರಹಗಳ ಸ್ಥಿತಿ ಬದಲಾವಣೆ ಇದೆಯಾ ಅಥವಾ ಯಾವುದಾದರೂ ಗ್ರಹ ಬಲ ದೊರೆಯುತ್ತದೆಯಾ ಅಂತ ನೋಡಿದ್ದೇ ಆದಲ್ಲಿ ಈ ತಿಂಗಳಲ್ಲಿ ಬಲವಾದ ಗ್ರಹಗಳಾದಂತಹ ಕುಜ, ಬುಧ, ಶುಕ್ರ ಮತ್ತು ರವಿ ಗ್ರಹವು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚರಿಸಲಿವೆ. ಸೊ ಈ ಒಂದು ಜನ್ಮ ರಾಶಿಯಲ್ಲಿ ಈ ಶಕ್ತಿಯುತವಾದಂತಹ ಗ್ರಹಗಳು ಸಂಚರಿಸುವಾಗ ಶುಭ ಫಲಗಳನ್ನೇ ನಿರೀಕ್ಷಣೆ ಮಾಡಬಹುದು. ಈ ಧನಸ್ಸು ರಾಶಿಯಲ್ಲಿರ್ತಕ್ಕಂತಹ ಮೂಲ ನಕ್ಷತ್ರದ 4 ಪಾದಗಳು, ಪೂರ್ವಾಷಾಢ ನಕ್ಷತ್ರದ 4 ಪಾದಗಳು ಮತ್ತು ಉತ್ತರಾಷಾಢ ನಕ್ಷತ್ರದ 1ನೇ ಪಾದದಲ್ಲಿ ಜನ್ಮಿಸಿದವರಿಗೆ ಈಗ ತಿಳಿಸ್ತಕ್ಕಂತಹ ಈ ಫಲಗಳು ಅನ್ವಯಿಸುತ್ತವೆ. ಮುಖ್ಯವಾಗಿ ಈ ಡಿಸೆಂಬರ್ 5ರಿಂದ ಗುರುವು ಕರ್ಕಾಟಕದಿಂದ ಹಿಂತಿರುಗಿ ಮರಳಿ ನಿಮ್ಮ ಸಪ್ತಮ ಸ್ಥಾನವಾದಂತಹ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಸೊ ಈ ಒಂದು ಗ್ರಹಸ್ಥಿತಿ ಆಧಾರದಿಂದ ಈ ಧನಸ್ಸು ರಾಶಿಯವರಿಗೆ ಹೆಚ್ಚಿನ ಶುಭ ಫಲಗಳು ಕಾಣ್ತಕ್ಕಂತಹ ಅವಕಾಶಗಳಿರುತ್ತವೆ. ಮುಖ್ಯವಾಗಿ ವೃತ್ತಿ, ವ್ಯಾಪಾರದಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣುವುದರಲ್ಲದೆ ಆರ್ಥಿಕವಾಗಿ ಬಹಳಷ್ಟು ಅನುಕೂಲವಾಗುತ್ತೆ ಅಂತ ಹೇಳ್ಬೋದು. ಧನಸ್ಸು ರಾಶಿಯ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ, ಅಂದರೆ ಯಾರು ವ್ಯಾಪಾರ ಕ್ಷೇತ್ರದಲ್ಲಿದ್ದಾರೆ ಅವರಿಗೆ ಮುಖ್ಯವಾಗಿ ವ್ಯಾಪಾರದಲ್ಲಿ ಹೆಚ್ಚಿನ ಧನಲಾಭ ಕಾಣ್ತಕ್ಕಂತಹ ಸಮಯ ಅಂತ ಹೇಳ್ಬೋದು. ಈ ತಿಂಗಳಾಂತ್ಯದಲ್ಲಿ ಬಿಸ್ನೆಸ್ ವ್ಯವಹಾರಗಳು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಯೋದರೊಂದಿಗೆ ನಿಮ್ಮ ಒಂದು ವ್ಯಾಪಾರದಲ್ಲಿ ಹೆಚ್ಚಿನ ಧನಲಾಭವನ್ನು ಸಹ ಕಾಣ್ತೀರಿ. ಈ 4 ಗ್ರಹಗಳು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚರಿಸುವಂತಹ ಈ ತಿಂಗಳಲ್ಲಿ ನಿಮ್ಮ ಪ್ರತಿಯೊಂದು ಕಾರ್ಯಗಳಲ್ಲೂ ಸಹ ನೀವು ಸಕ್ಸಸ್ಸನ್ನು ಪಡಿತಕ್ಕಂತಹ ಸಾಧ್ಯತೆಗಳು ಬಲವಾಗಿರುತ್ತವೆ. ಈ ಚತುರ್ಥ ಸ್ಥಾನವಾದಂತಹ ಮೀನರಾಶಿಯಲ್ಲಿ ಶನಿಯ ನೇರ ಸಂಚಾರದೊಂದಿಗೆ ಈಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿದ್ದಂತಹ ಕೆಲವೊಂದು ಅಡ್ಡಿ ಆತಂಕಗಳೆಲ್ಲವೂ ದೂರವಾಗುವುದರ ಜೊತೆಯಲ್ಲಿ ನಿಮ್ಮ ಮುಖ್ಯ ಕಾರ್ಯಗಳು ಈ ಸಮಯ ಪೂರ್ಣವಾಗುತ್ತವೆ. ಈ ಸಪ್ತಮ ಸ್ಥಾನವಾದಂತಹ ಮಿಥುನದಿಂದ ಗುರುವಿನ ನೇರ ದೃಷ್ಟಿ ನಿಮ್ಮ ರಾಶಿಯ ಮೇಲಿರುತ್ತೆ. ಇದರಿಂದ ನಿಮ್ಮಲ್ಲಿ ಹೆಚ್ಚಿನ ಮಾನಸಿಕ ಧೈರ್ಯ ಬೆಳೆಯುತ್ತೆ ಅಂತ ಹೇಳ್ಬೋದು. ಗುರುಬಲದಿಂದ ಉದ್ಯೋಗ ಪ್ರಯತ್ನಗಳೆಲ್ಲವೂ ಸಹ ಸಫಲವಾಗುತ್ತವೆ. ಈ ಡಿಸೆಂಬರ್ 11ರಿಂದ 27ರ ಮಧ್ಯಕಾಲ ಉದ್ಯೋಗ ಪಡೆಯೋದರಲ್ಲಿ ಯಶಸ್ವಿಯಾಗ್ತಕ್ಕಂತಹ ಅವಕಾಶಗಳು ಬಲವಾಗಿರುತ್ತವೆ. ಯಾರು ಜಾಬ್ಗಾಗಿ ಪ್ರಯತ್ನಿಸ್ತಾ ಇದ್ದೀರಿ, ನಿರುದ್ಯೋಗಿಗಳು ಉದ್ಯೋಗ ಪಡೆಯುವಂತಹ ವಿಚಾರದಲ್ಲಿ ಯಶಸ್ವಿ ಆಗ್ತೀರಿ. ನೀವು ಉದ್ಯೋಗ ಪಡೆಯೋದರಲ್ಲಿ ಸಕ್ಸಸ್ ಆಗ್ತೀರ ಅಂತ ನಿಸ್ಸಂದೇಹವಾಗಿ ಹೇಳಬಹುದು. ಇನ್ನು ಧನಸ್ಸು ರಾಶಿಯವರ ಕುಟುಂಬ ವಿಚಾರವೆಂದರೆ ಹೆಚ್ಚಿಗೆ ಏನೂ ಬದಲಾವಣೆ ಇರೋದಿಲ್ಲ. ಆದರೂ ಸಹ ಕುಟುಂಬದೊಂದಿಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಸಮಯವನ್ನು ಕಳೆಯೋದು ಪ್ರಯತ್ನವನ್ನು ಮಾಡಿ. ಈ ಸಮಯ ನಿಮ್ಮ ಮಕ್ಕಳ ಆರೋಗ್ಯ ಅಥವಾ ನಿಮ್ಮ ಮಕ್ಕಳ ಒಂದು ವಿದ್ಯೆಗೆ ಸಂಬಂಧಿಸಿದಂತೆ ಕೆಲವೊಂದು ಖರ್ಚುಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಇನ್ನು ಬಂಧುಗಳೊಂದಿಗೆ ಅಥವಾ ಈ ಸ್ನೇಹಿತರೊಂದಿಗೆ ಹಣಕಾಸಿನ ವಿಚಾರದಿಂದ ಸ್ವಲ್ಪ ದೂರ ಇರತಕ್ಕಂತಹದ್ದು ಉತ್ತಮ. ಈ ಬಂಧುಗಳಿಂದ ಅಥವಾ ಸ್ನೇಹಿತರಿಂದ ಹಣವನ್ನು ಪಡೆಯೋದಾಗಲಿ ಅಥವಾ ಅವರಿಗೆ ಹಣವನ್ನು ನೀಡೋದಾಗಲಿ, ಇದರಿಂದ ಕೆಲವೊಂದು ಸಂಕಷ್ಟಕ್ಕೆ ಸಿಲುಕ್ತಕ್ಕಂತಹ ಸಾಧ್ಯತೆಗಳಿರ್ತವೆ. ಹಾಗೆ ಒಂದು ವೇಳೆ ನೀವು ಕೊಟ್ಟಂತಹ ಹಣವೂ ಸಹ ಮರಳಿ ನಿಮಗೆ ಬರಲು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಬಹುದು. ಇನ್ನು ಉದ್ಯೋಗದಲ್ಲಿರ್ತಕ್ಕಂತಹ ಧನಸ್ಸು ರಾಶಿಯವರಿಗೆ, ಅದರಲ್ಲೂ ಎಸ್ಪೆಷಲಿ ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವ್ರು, ಈ ತಿಂಗಳ 2 ಮತ್ತು 3ನೇ ವಾರದಲ್ಲಿ ಉದ್ಯೋಗ ಸ್ಥಳದಲ್ಲಿ ಕೆಲವೊಂದು ಒತ್ತಡಗಳಿಂದ ಕೂಡಿದಂತಹ ಕಾರ್ಯಗಳನ್ನು ಮಾಡಬೇಕಾಗ್ತದೆ.
ನಿಮ್ಮ ಸಹೋದ್ಯೋಗಿಗಳ ಅಥವಾ ನಿಮ್ಮ ಒಂದು ಮೇಲಾಧಿಕಾರಿಗಳ ಒಂದು ಕೆಲಸದ ಒತ್ತಡವನ್ನು ಕಾಣಲಿದ್ದೀರಿ. ಈ ತಿಂಗಳ 21ರ ನಂತರ ಉದ್ಯೋಗ ಸ್ಥಳದಲ್ಲಿ ಅನುಕೂಲ ಸಿಗ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಅದರಲ್ಲಿಯೂ ಸಹ ಅರ್ಹತೆಯುಳ್ಳ ಕೂಡಿದಂತಹ ಕೆಲವೊಂದು ಪ್ರಮೋಷನ್ ಲಿಸ್ಟ್ನಲ್ಲಿ ಸಹ ಮುಂದೂಡವಾಗ್ತಕ್ಕಂಥ, ಅಂದರೆ ನೋಡಿ, ಈ ಪ್ರಮೋಷನ್ ಲಿಸ್ಟಲ್ಲಿ ಇರ್ತೀರಿ, ಆದರೂ ಸಹ ನಿಮ್ಮ ಒಂದು ಪ್ರಮೋಷನ್ ಡೇಟನ್ನು ಮುಂದೂಡಲಾಗುತ್ತೆ. ಅಂದರೆ ಅದನ್ನು ಮುಂದಿನ ದಿನಾಂಕಗಳಿಗೆ ವರ್ಗಾವಣೆ ಮಾಡತಕ್ಕಂತಹ ಅವಕಾಶಗಳಿವೆ. ಹಾಗೆ ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಪಟ್ಟಿಯಲ್ಲೂ ಸಹ ಹೆಚ್ಚಿನ ಕಾಂಪಿಟೇಷನ್ ಕಾಣ್ತಕ್ಕಂತಹ ಸಾಧ್ಯತೆಗಳು ಸಹ ಇರುತ್ತವೆ ಅಂತ ಹೇಳ್ಬೋದು. ಈ ಡಿಸೆಂಬರ್ 20ರಂದು ಶುಕ್ರನು ಈ ವೃಶ್ಚಿಕದಿಂದ ನಿಮ್ಮ ಜನ್ಮರಾಶಿಗೆ ಪ್ರವೇಶವನ್ನು ಮಾಡಿದ ನಂತರ ನಿಮ್ಮ ಹಿರಿಯರ ಅಥವಾ ಯಾವುದಾದರೂ ಹಳೆಯ ಧನಲಾಭ ಕಾಣ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿವೆ. ಡಿಸೆಂಬರ್ 20ರಂದು ಶುಕ್ರ ನಿಮ್ಮ ಜನ್ಮರಾಶಿಗೆ ಪ್ರವೇಶ ಮಾಡಿದ ನಂತರ ನಿಮ್ಮ ಪಿತ್ರಾರ್ಜಿತ ಅಥವಾ ನಿಮ್ಮ ಹಿರಿಯರಿಂದ ಬರಬೇಕಾಗಿರ್ತಕ್ಕಂತಹ ಯಾವುದಾದರೂ ಫಂಡ್ಸು ಎಲ್ಲಾದರೂ ಸ್ಟ್ರಕ್ ಆಗಿದ್ದಲ್ಲಿ ಅಂತಹ ಹಣವು ಸಹ ಈ ಸಮಯ ನೀವು ಪಡೆಯೋದರಲ್ಲಿ ಯಶಸ್ವಿಯಾಗ್ತೀರಿ. ಇನ್ನು ಜನಮನ್ನಣೆ, ಅಂದರೆ ಈ ರಾಜಕೀಯ ವ್ಯಕ್ತಿಗಳಿಗೆ ಈ ತಿಂಗಳು ಬಹಳ ಅನುಕೂಲತೆ ಪಡೆದುಕೊಳ್ತಾರೆ. ಜನರಿಂದ ಹೆಚ್ಚಿನ ಗೌರವ ಮತ್ತು ಕೀರ್ತಿ ಬೆಳೆಯೋದರೊಂದಿಗೆ ನಿಮ್ಮ ಮಾತಿಗೆ ಹೆಚ್ಚಿನ ಬಲವ ಸಿಗಲಿದೆ ಅಂತ ಹೇಳ್ಬೋದು. ಹಾಗೆ ಈ ನ್ಯಾಯ ಸಂಬಂಧಿತ ವಿಚಾರಗಳಲ್ಲಿ, ಅಂದರೆ ಯಾವುದಾದರೂ ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಈ ಡಿಸೆಂಬರ್ 15ರಿಂದ 21ರ ಸಮಯದಲ್ಲಿ ಅನುಕೂಲ ಕಾಣ್ತಕ್ಕಂತಹ ಅವಕಾಶಗಳು ಬಹಳಷ್ಟು ಬಲವಾಗಿರುತ್ತವೆ. ವೀಕ್ಷಕರೇ, ಇವೆಲ್ಲವೂ ಸಹ ಗ್ರಹಗಳ ಗೋಚಾರ ಫಲಗಳು. ಈ ಗ್ರಹಸ್ಥಿತಿಯಿಂದ ಫಲಗಳು, ಈ ಫಲಗಳು ಏನು ಗ್ರಹಸ್ಥಿತಿಯಿಂದ ಹೇಳ್ತಕ್ಕಂತಹ ಫಲಗಳು ಮಾನವನ ಜೀವನದಲ್ಲಿ 40% ಮಾತ್ರವೇ ಅನ್ವಯಿಸುತ್ತವೆ. ಸೊ ನೀವು ಇದರೊಂದಿಗೆ ನಿಮ್ಮ ಜನ್ಮ ಜಾತಕವನ್ನು ಸಹ ಒಮ್ಮೆ ಪರಿಶೀಲಿಸಿಕೊಳ್ಳಿ. ನಿಮ್ಮ ಜಾತಕದಿಂದ, ನಿಮ್ಮ ಲಗ್ನ, ದಶ, ಅಂತರ್ದಶಗಳಿಂದ ನಿಮ್ಮ ಜೀವನದ ಸಂಪೂರ್ಣ ಫಲಗಳನ್ನು ತಿಳಿಯಲು ಸಾಧ್ಯವಿರುತ್ತದೆ. ಈ ಗ್ರಹಗಳ ಫಲಗಳು ನಿಮ್ಮ ವೈಯಕ್ತಿಕ ಜಾತಕಕ್ಕೆ ಸಪೋರ್ಟ್ ಆಗಿ ತೆಗೆದುಕೊಳ್ಳಬೇಕೇ ಹೊರತು ಇದೇ ನಿಮಗೆ ಮೇಯ್ನ್ ಫಲಗಳಾಗಲಿಕ್ಕೆ ಸಾಧ್ಯವಿರೋದಿಲ್ಲ. ಗೋಚಾರ ಫಲಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಸೊ ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಸಹ ಪರಿಶೀಲಿಸಿಕೊಳ್ಳಿ. ಧನುಸ್ಸು ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯ ನಿಮಗೆ ಬಹಳಷ್ಟು ಅನುಕೂಲವಾದಂತಹ ಸಮಯ. ಗ್ರಹಗಳ ಬಲದಿಂದ ವಿದ್ಯೆಯಲ್ಲಿ ಹೆಚ್ಚಿನ ಆಸಕ್ತಿಯಂತೂ ತೋರ್ತೀರಿ, ಆದರೆ ಓದಿದಂತಹ ವಿಷಯವನ್ನು ಮತ್ತೆ ಮತ್ತೆ ಅಧ್ಯಯನ ಮಾಡಿ ಅವುಗಳನ್ನು ನೆನಪಿನಲ್ಲಿಟ್ಟುಕೊಳ್ತಕ್ಕಂತಹದ್ದು ಬಹಳ ಮುಖ್ಯ. ನಿಮ್ಮ ವಿದ್ಯೆಯಲ್ಲಿ ಒಂದಿಷ್ಟು ಟೈಮ್ ಟೇಬಲ್ ರೂಪಿಸಿಕೊಳ್ಳಿ. ಯಾವ ಸಮಯಕ್ಕೆ ಯಾವ ವಿಷಯಗಳನ್ನು ಅಧ್ಯಯನ ಮಾಡಬೇಕೆಂದು ಆಲೋಚಿಸಿ ನಿಮ್ಮ ವಿದ್ಯೆಗಾಗಿ ಹೆಚ್ಚಿನ ಸಮಯವನ್ನು ನೀಡಿ ಖಂಡಿತವಾಗಿಯೂ ತಾವು ನಿಮ್ಮ ವಿದ್ಯೆಯಲ್ಲಿ ಯಶಸ್ವಿಯಾಗಲು ಇದು ಸಹಕಾರವಾಗುತ್ತೆ ಅಂತ ಹೇಳ್ಬೋದು. ಧನುಸ್ಸು ರಾಶಿಯವರಿಗೆ ಈ ತಿಂಗಳು ಮುಖ್ಯವಾಗಿ 4 ಗ್ರಹಗಳು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚರಿಸುವುದು ಬಹಳ ಉತ್ತಮವಾದಂತಹ ತಿಂಗಳು ಅಂತ ಹೇಳ್ಬೋದು. ಮುಖ್ಯವಾಗಿ ಈ ಧನುಸ್ಸು ರಾಶಿಯವರು ಈ ತಿಂಗಳು ಆಂಜನೇಯ ಸ್ತೋತ್ರ ಅಥವಾ ಹನುಮಾನ್ ಚಾಲೀಸ ಪಠಿಸೋದು, ಹಾಗೆ ಶನಿವಾರದಂದು ಹನುಮಾನ್ ದೇವಾಲಯಗಳಿಗೆ ಭೇಟಿ ನೀಡಿ ನಮಸ್ಕರಿಸೋದ್ರಿಂದ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ಪಡೆಯೋದಕ್ಕೆ ಸಾಧ್ಯವಿರುತ್ತದೆ. ಧನುಸ್ಸು ರಾಶಿಯ ಯುವಕ ಯುವತಿಯರ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಈ ತಿಂಗಳು ಶುಭ ಸಮಯ. ಈ ತಿಂಗಳಲ್ಲಿ ಧನುಸ್ಸು ರಾಶಿಯ ಅವಿವಾಹಿತ ಯುವಕ ಯುವತಿಯರಿಗೆ ವಿವಾಹ ಸಂಬಂಧಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತವೆ. ಆದರೆ ಜಾತಕ ಪರಿಶೀಲನೆ ನಂತರವೇ ವಿವಾಹ ನಿಶ್ಚಯ ಮಾಡಿಕೊಳ್ಳಿ. ಇದು ಕೇವಲ ನಮ್ಮ ಒಂದು ಸಲಹೆ ಮಾತ್ರ ಅಂತಲೇ ತೆಗೆದುಕೊಳ್ಳಿ. ಹಾಗೆ ಈ ಡಿಸೆಂಬರ್ ತಿಂಗಳಲ್ಲಿ ಧನುಸ್ಸು ರಾಶಿಯವರ ಅದೃಷ್ಟ ಸಂಖ್ಯೆ 8, ಅದೃಷ್ಟದ ವರ್ಣ ಬಿಳಿ ಮತ್ತು ಹಳದಿ, ಅದೃಷ್ಟದ ವಾರ ಗುರುವಾರ ಮತ್ತು ಭಾನುವಾರ. ಇದಿಷ್ಟು ಧನುಸ್ಸು ರಾಶಿಯವರ ಡಿಸೆಂಬರ್ ತಿಂಗಳ ಫಲಗಳು. ವೀಕ್ಷಕರೇ, ಧನುಸ್ಸು ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.